ಏ ಫೋನ್ ಮೇಲೆ ಫೋನ್ ಮಾಡ್ತಾಳೆ, ಫೋನ್ ಮೇಲೆ ಫೋನ ನಿಮ್ದು ಇರೋಕ್ಕೆ ನೀವು ಬಿಡೋಕ್ಕಿಲ್ಲ. ಅದು ಏಸ್ಕಿತ ಫೋನ್ ಹಾಕ್ತೀಯ ನೀನು? ಫ್ರೆಂಡ್ಸ್ ಜೊತೆ ನಾನು ಮದುವೆ ಆಗಿರೋದಕ್ಕೆ ಪಾರ್ಟಿ ಮಾಡ್ತಾ ಇದ್ದೆ, ಅದು ಏಸ್ಕಿತ ಫೋನ್ ಹಾಕ್ತೀಯ ನೀನು? ಅಯ್ಯ ರೀ ನೀವು ಕುಡಿತೀರ ರೀ ನೀವು? ಹಾಂ, ನಾನು ಕುಡಿಯಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರಿ. ಇದೇನು ರೀ ನೀವು ನಿಮ್ಮ ಅಪ್ಪನ ಥರ ನೀವು ಕುಡ್ಕೊಂಬಿಟ್ಟು ಬಂದಿದ್ದೀರಾ? ಯಾಕ್ರಿ ಕುಡಿಯೋಕ್ಕಿಲ್ಲ ಅಂತ ಹೇಳ್ತಾ ಇದ್ರಿ ಮತ್ತೆ ಕುಡ್ಕೊಂಡೇ ಬಂದಿದ್ದೀರಾ? ಯಾವ ಬಡ್ಡ ಇದೆ ಹೇಳ್ದ ನಾನು ಕುಡಿಯೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಕುಡಿತೀನಿ. ರೀ ನಮ್ಮ ಅಮ್ಮ ನಮ್ಮ ಅಕ್ಕ ನಮ್ಮ ಅಪ್ಪ ಎಲ್ರೂ ಬಂದವ್ರೆ. ಬರಲಿ ಬರಲಿ, ನಾನು ಮಾತಾಡ್ತೀನಿ. ಹ್ಞೂ, ನನಗೇನು ಹೇಳಲೇ ಇಲ್ಲ, ಬರ್ತೀನಿ ಅಂತ ಹೇಳ್ಬಿಟ್ಟು. ಹಾಂ ಸರಿ, ಬರಲಿ ಮಾತಾಡ್ತೀನಿ. ರೀ ಬರ್ಲಿ ಅಲ್ಲ, ಆಗಲೇ ಏನಿಯ ಬಂದವ್ರೆ, ಬರ್ಲಿ ಅಂತ ಕುಂತ್ಕೊಂಡ್ರೆ. ಹಾಂ ರೀ ನೀವು ಹಿಂಗೆ ಕುಡ್ಕೊಂಬಿಟ್ಟು ಬಂದಿರೋ ನಮ್ಮ ಅಮ್ಮ ನೋಡ್ಬಿಟ್ರೆ ಅಷ್ಟೇ ಏನಿಯ. ರೀ ಆಫ್ರಿಕಾಗೆ ಯಾವಾಗ ಹೋಗೋದು ರೀ ನೀವು? ಏಯ್ ಸುಮ್ ಕುತ್ಕಳೆ, ನೀವು ಹಬ್ಬತ್ತಾಗ ನಾನು ಮಾತಾಡ್ತೀನಿ, ಸುಮ್ ಕುತ್ಕ. ನೀವೇನು ಅರ್ಧ ಕೆ ಜಿ ಬಂಗಾರ ಕೊಟ್ಬಿಟ್ರಾ? ಹಾಂ, ನೀವು ಸುಮ್ಕಿರ್ಬೇಕಷ್ಟೇನೆ. ಸುಮ್ಕೆ ಫ್ರೆಂಡ್ಸ್ ಜೊತೆ ಇದ್ದಪ್ಪ ಬೆಳಿಗ್ಗೆಯಿಂದ ಗುಡ್ದಿದ್ದಂಗೆ ಸುಮ್ಮನೆ ತಲೆ ತಿತ್ತಾರೆ ಇದ್ದೀರ. ನನ್ನಂತೂ ಒಂದು ನಿಮಿಷ ಬಿಡ್ದಿದ್ದಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತಲೆ ಕೆರಡದ್ಬಿಟ್ಟು ಇದೆಲ್ಲ ನೀವಮ್ಮ. ನಮ್ಮಮ್ಮ ಬಂದೈತೆ ಬಾ, ನಮ್ಮಮ್ಮ ಬಂದೈತೆ ಬಾ ಅಂತ ಹೇಳ್ಬಿಟ್ಟು ಫೋನ್ ಮೇಲೆ ಫೋನ್ ಹಾಕಿದ್ಯಾ. ನಿಮ್ಮ ಹಬ್ಬ ಏನೊಂದು ಕೆ ಜಿ ಬಂಗಾರನ ಎತ್ಕೊ ಬಂದೈತೆ. ರೀ ಹಂಗೆಲ್ಲ ಮಾತಾಡಬೇಡ್ರಿ, ನಮ್ಮಮ್ಮ ಎಂದು ಬಂದಿಲ್ವಲ್ಲ ಮನೆಗೆ, ಅದಕ್ಕೆ ಮೊದಲನೇ ಕಿತ್ತ ಬಂದಿರೋದು. ಅಯ್ಯೋ ಬರ್ರಿ ನೀವು ಸುಮ್ಕೇನಿಯ ಬರ್ರಿ. ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ ನಿಂದಂತೂ. ಈಗ ನಮ್ಮಮ್ಮ ನೋಡಿದ್ರೆ ಏನಂತದೋ ಏನೋ, ಒಳಗಡೆಗೆ ಬರ್ರಿ. ರೀ ನನಗೆ ಹೆಂಗೆ ಭಯ ಆಯ್ತಾಯ್ತಿ ಅಂದರೆ, ಸರಿ ಬರ್ರಿ, ಏನಂತೋ ಏನೋ ಗೊತ್ತಾಯ್ತಿಲ್ಲ ನನಗಂತೂ. ಹಾಂ ಬಾ ಬಾ ಬೇಗ. ನಾನು ಇವಳು ಟೆನ್ಸರ್ಗೆ ಅರ್ಧ ಕುಡ್ಕೊಬಿಟ್ಟು ಬಂದ್ಬಿಟ್ಟೆ. ನಮ್ಮ ಅತ್ತೆಗೆ ಎದ್ರಕೊಳ್ಳೋದು, ತಾಳಿ ಕಟ್ಟಿದ್ರಲ್ಲ, ಇನ್ನು ಎದ್ರಕೊಳ್ಳೋ ಸೀರೆಲ್ಲರೂ ಇಲ್ಲ. ಅದು ಯಾಕೆ ಎದ್ರಕಡ್ಲಿ? ಎದ್ರಕೊಳ್ಳೋತ್ತ ಬದುಸಿಯೋದು ಅಲ್ವೇ ಅಲ್ಲ. ನಾನು ಯಾವುದೇ ಕಾರಣಕ್ಕೂ ಎದ್ರಕೊಳ್ಳೋಕ್ಕಿಲ್ಲ. ನಾನು ಫುಲ್ ಧೈರ್ಯ ಶಾನೆ. ನನಗಂತೂ ಎದ್ರಕೊಳ್ಳೋ ಬಾತೇ ಇಲ್ಲ ನಂಗಂತೂ. ಬಿಗ್ರೆ ಕಾಸು ಕಿಸಿಯನ್ನು ಮಡಗಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು 10 ಲಕ್ಷ ರೂಪಾಯಿ ಕಾಸು ಬೇಕಾಗಿತ್ತು. ಹಾಂ ಹ್ಯಾಂಗಿದ್ರು ನಿಮ್ದಂತೂ ಹೇಳಿದ್ರಲ್ಲ, ದುಡ್ಡಿಗೆ ಏನು ಬರ ಇಲ್ಲ ಅಂತ ಅನ್ನಿಸ್ತದೆ ನಿಮ್ಗಂತೂ. ಅದಕ್ಕೇನಿಯ ಕಾಸು ಗೀಸು ಏನಾರ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಹಳೆ ಮನೆಯ ಸುಮ್ಮನೆ ಇಟ್ಕೊಂಡಿದ್ರು, ಇಲ್ಲ ಕಾಸಿಲ್ಲ ಅಂತ ಇಟ್ಕೊಂಡಿದ್ರು ಹಳೆ ಮನೆಯ. ಹಾಂ ಒಂದು 10 ಲಕ್ಷ ರೂಪಾಯಿ ಕಾಸು ಕೊಟ್ಟಿದ್ರೆ ಇವನ್ ಬಿಗ್ರೆ ತಮಾಷೆ ಮಾಡ್ತಿದ್ರೆ ತಮಾಷೆಯ. ಅಯ್ಯೋ ಹೋಗತ್ತಾಗಿ 10 ಲಕ್ಷ ನಂತ 10 ಲಕ್ಷ. 10 ಲಕ್ಷ ಎಲ್ಲಿಂದ ಬರ್ತದೆ? 10 ಲಕ್ಷ ನಮಗೆ 10 ಲಕ್ಷನೂ ಇಲ್ಲ, 10 ರೂಪಾಯಿನೂ ಇಲ್ಲ. ಎಂಥದೂ ಇಲ್ಲ. 5 ರೂಪಾಯಿನೂ ಇಲ್ಲ ನಮ್ಗಂತೂ. ಅಂತಂದ್ರೆ ನೀವು ಬಂದ್ಬಿಟ್ರಿ ಇಲ್ಲಿ ಹೇಳೋಕ್ಕೆ. ನಮ್ಮ ತಾಗ 10 ರೂಪಾಯಿನೂ ಕಾಸಿಲ್ಲ, ಎಂಥದೂ ಇಲ್ಲ. ನೀವು ಒಳ್ಳೆ 10 ಲಕ್ಷ ಕೇಳೋಕ್ಕೆ ಬಂದ್ರಲ್ಲ, ನೀವೇ ಇನ್ನ ಕೊಡ್ತೀನಿ ಬಂಗಾರವ ಅಂತ ಹೇಳ್ತಾನೆ ಇದ್ರಲ್ಲ. ಬಂಗಾರವ ಕೊಡಲೇ ಇಲ್ವಲ್ಲ ನೀವಂತೂ. ನಮ್ಮನ್ನು ಕೇಳಿದ್ರೆ ನಾವು ಎಲ್ಲಿಂದ ತಗೊಂಬಿಟ್ಟು ಬಂದು ಕೊಡೋಣ ಹೇಳು? ಅಲ್ಲ ಮಗ ಆಫ್ರಿಕಾದ ಕೆಲಸ ಮಾಡ್ತಾನೆ ಅಂತೀರಾ, ಹಂಗೆ ಹಿಂಗೆ ಅಂತ ಹೇಳ್ತೀರಾ. ಏನೇನೋ ಹೇಳ್ತೀರಾ. ಈಗ ನೋಡ್ರೆ ಕಾಸಿಲ್ಲ ಅಂತೀರಾ. ಮಗ ಆಫ್ರಿಕಾದ ಕೆಲಸ ಮಾಡ್ತಾವನೆ ಅಂತಂದ್ಮೇಲೆ ಕಾಸು ಇರಬೇಕು ತಾನೇ. ಆಫ್ರಿಕಾದಲ್ಲೆಲ್ಲ ಕೆಲಸ ಮಾಡ್ಕೊಂಡು ಇದು ಮಾಡ್ತಾವನೆ ಅಂತಂದರೆ ಮತ್ತೆ ಇದು ಯಾಕೆ ಹಿಂಗೆ? ಕಾಸು ಮಾಡಿಕೊಂಡಿದ್ದಂಗೆ ಹಳೆ ಮನೆ ಇದ್ಕೊಂಡು ಮಗುನ ಅಷ್ಟು ದೂರ ಸಂಪಾದನೆ ಮಾಡೋಕ್ಕೆ ಅಂತ ಕಳಿಸ್ಬಿಟ್ಟು, ಇದು ಯಾಕೆ ನೀವು ಇಂಥ ಬಾಳ್ತಾ ಇದ್ದೀರಾ ನೀವಂತೂ? ನಂಗಂತೂ ಅರ್ಥ ಆಯ್ತಿಲ್ಲ ಯಾಕೆ ಹಿಂಗೆ ಬಾಳ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಅಯ್ಯೋ ಬುಡಿ ಏನಿಲ್ಲ. ಅಯ್ಯೋ ಶಿವನೇ, ನಿಮ್ಮ ಮಗಳೆಲ್ಲೋದ್ಲು? ನಿಮ್ಮ ದೊಡ್ಡ ಮಗಳೆಲ್ಲೋದ್ಲು? ಕಾಣ್ತಾನೆ ಇಲ್ವಲ್ಲ. ನಿಮ್ಮ ದೊಡ್ಡ ಮಗಳಿಗೆ ಏನು ಅರ್ಧ ಕೆಜಿ ಬಂಗಾರ ಕೊಡ್ತೀರಂತೆ? ಅಲ್ಲ ಏನು ನೀವು ದೊಡ್ಡ ಮನ್ಸು ಮಾಡ್ಬಿಟ್ಟು ನಮಗೂ ಒಂದು ಅರ್ಧ ಕೆಜಿ ಬಂಗಾರವ ಕೊಟ್ಬಿಟ್ರೆ, ಅದೇ ನನ್ನ ಮಗ ಎಲ್ಲ ಉಸಿ ಎತ್ಕೊಂಡೋಗಿ ಒಂದು 150 ಗ್ರಾಮ್ ಕಳೆದವನೇ 300 ಗ್ರಾಮ್ ಕೊಡ್ತೀನಿ ಅಂದ್ರಲ್ಲ. ಏನೋ ದೊಡ್ಡ ಮನ್ಸು ಮಾಡಿ ನಮಗೂ ಅರ್ಧ ಕೆಜಿ ಕೊಟ್ಟರೆ ನಾವು ಸೀಮಂತ್ರೆ ನೆನೆಯ. ಈಗ ಬಡವ್ರು ಇರ್ಬೋದು, ಆದರೆ ನೀವೇನ ಬಂಗಾರವ ಕೊಟ್ಮೇಲೆ ನಾವು ಅದು ಹೆಂಗೆ ಬಡವ್ರು ಆಯ್ತೀವಿ? ನಾವು ಲಕ್ಷದೀಶ್ವರೇ ತಾನೇ. ಅಲ್ಲ ಬಿಗೆ, ನಾನು ಕಾಸು ಕೊಟ್ಬಿಟ್ಟು ನಾನು ಕೊಟ್ಟು ನಿಮ್ಮನ್ನು ಸಾವುಕಾರ ಮಾಡಬೇಕೆ? ನೀವು ಸಾವುಕಾರ ಅಲ್ವೇ ಹಂಗಾರೆ? ಯಾಕೆ ಹಿಂಗೆ ಬಂದೆ? ಯೋಲ್ಲೆ ನಿನ್ನ ಗಂಡು ಬರೋದ್ರಾಗೆ ಅವನೇ ಅವಾಗಿಂದನೂ ಬರ್ತಾನೆ ಅಂತ ಹೇಳ್ಬಿಟ್ಟು ಬರೋದ್ರಾಗೆ ಏನು ಅವನೇ ಬರಲೇ ಇಲ್ವಲ್ಲ? ಯೋಲ್ಲಿ ಈಗ ಬರ್ತಾನೆ ಆಗ ಬರ್ತಾನೆ ಅಂತೆಲ್ಲ ಇದು ಮಾಡ್ದಲ್ಲ. ಏ ಬಂದ ಕಣಮ್ಮ ಬಂದ. ಅದು ಏನತ್ತೆ ಸದಾಗಿದ್ದೀರಾ? ನಮಸ್ಕಾರ ಸದಾಗಿದ್ದೀರಾ? ಅಯ್ಯೋ ಲೋಪರ್ ನನ್ನ ಮಗನೇ, ಕುಡಿಯಾಕಿಲ್ಲ ಅಂತೇಳಿ ಮತ್ತೆ ಕುಡ್ಕೊಂಬಿಟ್ಟು ಬಂದ್ಬಿಟ್ಟೆಲ್ಲ ನೀನು. ಎಷ್ಟು ಕಿತ ಹೇಳ್ಬೇಕಲ್ಲ ನಿಂಗೆ, ಹುಡುಗರು ಸವಾಸ ಮಾಡಬೇಡ್ಲ ಸುಮ್ಕೇಣಿ ಅಂತ ಹೇಳ್ಬಿಟ್ಟು ಎಷ್ಟು ಹೇಳ್ಬೇಕಲ್ಲ ನಿನ್ಗಂತೂ. ಹೇಳಿ ಸಾಕಾಗೋಯ್ತು. ಕುಡಿಬೇಡ್ಲ ಅಂತೇಳಿ ಅಷ್ಟೆಲ್ಲ ಹೇಳಿ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ತಿರ್ಗಾ ಕುಡ್ಕೊಂಬಿಟ್ಟು ಬಂದಿದ್ದೀಗೆ ಅಲ್ಲ ನೀನು. ಏನ್ಲ ಬಂದಿರೋದು ದೊಡ್ಡವಾಗ ನೀನು? ನಿಮ್ಮ ಅಪ್ಪನಂಗೆ ಆಗ್ಬೇಡ ಅಂತ ನಾನು ಹೆಂಗೆ ಹೇಳ್ತೀನಿ. ನಿಮ್ಮ ಅಪ್ಪ ನೋಡ್ರೆ ಮನೆಗಿರೋ ಸಾಮಾನು ಸರಂಡಿ ಎಲ್ಲ ಮಾರ್ಕೊಂಡು ಬಿಸಾಕ್ಬಿಟ್ಟವನಿ. ಈಗ ನೀನು ನೋಡ್ರೆ ಹಿಂಗೆ ಆಡ್ತಾ ಇದ್ದೀಗ. ಏನ್ ಬಂದೈತ್ಲ ನಿಂಗೆ ದೊಡ್ಡವಾಗ ನಿನಗೆ? ನಿಮ್ಮ ಅಪ್ಪ ಆದಂಗೆ ಆಯ್ತಾ ಇದೆಯಾ ನೀನಂತೂ? ಬತ್ತಾ ಏನವ ಇವಾಗ? ಏನವ ನೀ ಕಷ್ಟ ರೆಗರ್ ಐತಿರಿ? ನೀ ಸೂಬ್ಕಿದ್ರೆ ಸರಿ, ನನಗೆ ಸೂಬ್ದೆ ಟೆನ್ಷನ್ ಕೊಡ್ಬೇಡಿ. ಏನದೆ ಹೇಳ್ದೆ ಕೇಳ್ದೆ ಬರೋದು ಬಂದ್ಬಿಟ್ಟು ಆಮೇಕಿಂದ ಎಲ್ಲಿ ಏನು ಎತ್ತ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡೋದು. ನೀವು ಮನೆಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಕನಸ ಬಿದ್ದಿರ್ತದೆ.
ಏನಿಲ್ಲ ಹಿಂಗೆ ಮಾತಾಡ್ತಾ ಇದೀಗೆ ನೀನೆಲ್ಲ ನಮ್ಮ ಮನೆಗೆ ಇದ್ದಿದ್ದು ಒಳ್ಳೆ ಹುಡುಗ ಓಹೋ ಪರವಾಗಿಲ್ಲ ನೀನುವೆ ಹೆಂಗ್ ಮಾತಾಡ್ತಿದ್ದೀಗ ನೋಡಿ ಕುಡ್ಕೊಂಬಿಟ್ಟು ಬಂದ್ಬಿಟ್ಟು ನಾನು ಕುಡಿಯೋದಂದ್ರೆ ಆಗಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ದಂದು ನನ್ನ ಮಗಳು ತಾಗೆ ನೋಡಿ ಬಾಬಾ ಫ್ರೆಂಡ್ಸು ಪಾರ್ಟಿ ಅದ ಮೇಲೆ ಇದೆಲ್ಲ ಆಯ್ತದೆ ಇದೆಲ್ಲ ಆಯ್ತದೆ ಅಂತ ಅದ್ಮೇಲೆ ನೀವು ಮಾತಾಡ್ಕೊಡೋದು ನನಗೆ ದಾರ ಆಯ್ತು ನನ್ನ ಕೆಲಸ ಆಯ್ತು ನನ್ನ ಜೀವನ ಆಯ್ತು ಅಷ್ಟೇ ಸೂಪ್ಗೆ ನೀವು ಪಡೋದು ನೀವು ಇದ್ಬಿಡಿ ಏನು ಮಾಡ್ತೀರಾ ನಾನು ಕುಡಿಯೋದೆ ನಾನು ಕೂಡೋದು ತೂರಾಡೋದೆ ಏನು ಮಾಡ್ತೀರಾ ಹೇಳಿ ನಿಮ್ಮ ಕೈಲಿ ಏನು ಮಾಡೋಕ್ಕಾಯ್ತದೆ ಹೇಳಿ ಲೇ ಮನೆಯಾಳಿ ನಿನಗೆ ಹಿಡ್ಕೊಂಡು ಹೊಡಿಬೇಕಿಲ್ಲ ನಿನಗೆ ಲೇ ಬಂಗಾರಿ ಮೊದಲು ವಿಚಾರಿಸ್ತಿದ್ದಂಗೆ ಹಿಂಗೆ ಮದುವೆ ಮಾಡಿಸ್ಬಿಟ್ಟು ಇದು ಮಾಡ್ಬಿಟ್ಟಲ್ಲ ಮೊದಲು ನಿನಗೆ ಹಿಡ್ಕೊಂಡು ಹೊಡಿಬೇಕು ಮೊದಲು ನಿನಗೆ ಏನೋ ತಗೊಂಡು ಮೊದಲು ನಿನಗೆ ಹಾಕ್ಬೇಕಿಲ್ಲ ನಿನಗೆ ಮನೆಯಾಳಿ ಎಂಥ ಅಳಿಮೈನ ಇದು ಮಾಡಿಸ್ಬಿಟ್ಟಿದ್ಯಾ ನೋಡಿ ಎಂಥ ಅಳಿಮೈನ ಮದುವೆ ಮಾಡ್ಬಿಟ್ಟು ಮಗಳು ಇದು ಕಳ್ಸಿದ್ಯಾ ನೋಡಿ ಹೆಂಗೆ ಕುಡ್ಕೊಂಬಿಟ್ಟು ಹೆಂಗೆ ಬಂದವನೇ ಏನಿಲ್ಲ ನನ್ನ ಮಗಳ ಜೀವನ ಆಳ್ಬಡಕ್ಕೆ ಅಂತ ಹೇಳ್ಬಿಟ್ಟು ಕುಡ್ಕೊಂಬಿಟ್ಟು ಬಂದಿಲ್ಲ ನೀನು ಕುಡಿಯೋಕ್ಕಿಲ್ಲ ಆಫ್ರಿಕಾಗೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಿಲ್ಲ ನಡೀತಾ ಇತ್ತು ಮನೆಗೆಲ್ಲನೂ ಮನೆ ನೋಡಿದ್ರೆ ಹಳೇ ಮನೆ ಏನೋ ಬಿಡು ದುಡ್ಡು ತಂದಾಕವನೇ ಅಂದ್ರೆ ಅದಿಲ್ಲ ಇನ್ನು ಆಫ್ರಿಕಾಗೆ ಹೋಯ್ತಾನೆ ಅಂತ ಅನ್ಕೊಂಡ್ರೆ ಆಫ್ರಿಕಾಗಂತೂ ಹೋಯ್ತಾನೆ ಇಲ್ಲ ಆಫ್ರಿಕಾಗಂತೂ ಇಲ್ಲೇ ಬಿದ್ದಿದ್ದೀಗ ಅದು ಯಾವಾಗ ಹೋಯ್ತು ಏನೋ ನಾ ಕಾಣೆ ಈಗ ನೋಡಿದ್ರೆ ಹಿಂಗೆ ತೂರಾಡ್ತಿದ್ದೀಗ ಹಿಂಗೆ ಆಫ್ರಿಕಾದಾಗ ಒಂದ್ವೇ ತೂರಾಡ್ಬಿಟ್ರಲ್ಲ ನನ್ನ ಮಗಳನ್ನ ಯಾರೆಲ್ಲ ನೋಡ್ಕೋತಾರೆ ಇಲ್ಲಾದ್ರೂ ನಾವು ಇದೀವಿ ನಾವು ಹೆಂಗೋ ನೋಡ್ಕೋತೀವಿ ಅಲ್ಲೆಲ್ಲ ಹೋದ್ಮೇಲೆ ಅದು ಹೆಂಗ್ಲಾಯ್ತದೆ ನೋಡಿ ನನ್ನ ಬಗ್ಗೆ ನೀವು ಟೆನ್ಷನ್ ತಗೊಳ್ಳೋದು ಬಿಟ್ಬಿಟ್ಟು ನಿಮ್ಮ ಮಗಳ ಬಗ್ಗೆ ಮಾತ್ರ ಟೆನ್ಷನ್ ತಗೊಳ್ಳಿ ಓಕೆ ಐ ಆಮ್ ನಾಟ್ ಓಕೆ ದವ್ ಐ ಆಮ್ ಬಿಸಿ ದವ್ ಐ ಆಮ್ ನಾಟ್ ಓಕೆ ದವ್ ಲೇ ಲತಾ ಓಕೆ ನನಗೆ ಏನಾರ ಒಂಚೂರು ತಿನ್ನಕ್ಕೆ ಮಾಡ್ಕೊಂಬಿಟ್ಟು ಹೋಗಿ ಬಜ್ಜಿ ಬೋಳ್ವಾ ನನಗದು ಸಾಕಾಗೋಗ್ಬಿಟ್ಟೈತೆ ಇವರೆಲ್ಲ ನೆಂಟ್ರೆಲ್ಲ ಬಂದವ್ರೆ ಬಾಬಾ ಕೂತ್ಕೊಳ್ಳಿ ಸುಮ್ಕೇರಿ ಅವಳು ಮಾಡ್ಕೊಂಬಿಟ್ಟು ಬರ್ತಾರೆ ಚೆನ್ನಾಗಿ ತಿನ್ನಾರ ಮಾವ ನಿಮಗೂ ಏನಾರ ಪೆಕ್ ತಗೊಬಿಟ್ಟು ಬರಲ್ಲ ತಿಂದ್ಬಿಟ್ಟು ನೀವು ಆರಾಮಾಗಿರ್ತೀರಾ ಲೋಪರನ್ನು ತಗೊಬಿಟ್ಟು ಬಂದು ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಮಗಳು ಜೀವನವ ಹಾಳು ಮಾಡ್ತಾ ಇದ್ದೀಗಿಲ್ಲ ನೀನು ಹಿಂಗೆ ಕುಡ್ಕೊಂಡಿದ್ರೆ ಎಷ್ಟು ದಿನ ಐತಿಲ್ಲ ನೀನು ದುಡಿಮೆ ಬಿಟ್ಬಿಟ್ಟು ಅಲ್ಲ ಕಂಡ್ಲ ಆಫ್ರಿಕಾಗೆ ಹೋಗ್ಲಾ ಅಂತಂದ್ರೆ ಹೋಗಿದ್ದಂಗೆ ಮಾಡಿದಂಗೆ ಹಿಂಗೆ ಕುಡ್ಕೊಂಡು ತೂರಾಡ್ಕೊಂಡಿಲ್ಲ ಇದೀಗಲ್ಲ ಒಳ್ಳೆ ಮನೆ ಸಂತಾಕೈತಾ ಮನೇನೂ ಸಂತಾಕಿಲ್ಲ ಮತ್ತು ಆಫ್ರಿಕಾದಾಗ ಏನೆಲ್ಲ ಮಾಡ್ತಾ ಇದ್ದೆ ನೀನು ಏನೆಲ್ಲ ತೊಳಬಿಸಾಕ್ಬಿಡ್ತಾ ಇದ್ದೆ ನೀನು ಆಫ್ರಿಕಾದಾಗ ಅಂತೂ 10 ರೂಪಾಯಿ ಏನೋ ಕೆಲಸ ಮಾಡ್ತಿದ್ದೆ ಇಲ್ಲ ನೀನು ಅಲ್ಲ ಮಿಸ್ಟರ್ ಬಾಬಯ್ಯ ಬಬ್ಬರಿ ನನ್ನ ಕ್ವಶನ್ ಬಿಡಕ್ಕಿಲ್ಲ ಅವಾಗಿದ್ದ ಟೆನ್ಸರ್ ಕೊಡ್ತಿದ್ದೀರ ನೀವು ಟೆನ್ಸರ್ ಕೊಡ್ಬೇಡಿ ಟೆನ್ಸರ್ ಆಗ್ಬಿಡ್ತದೆ ಕ್ವಶನ್ ಮೇಲೆ ಕ್ವಶನ್ ಹಾಕ್ಬಿಡಿ ನನಗೆ ಕ್ವಶನ್ ಮೇಲೆ ಕ್ವಶನ್ ಹಾಕ್ಬಿಟ್ರೆ ನನಗೆ ಇದು ಭಾಳ ಟೆನ್ಷನ್ ಆಗೋಗ್ಬಿಡ್ತದೆ ನನಗೆ ಹಾಗೆಲ್ಲ ಇಷ್ಟ ಆಗೋಕ್ಕಿಲ್ಲ ನಂಗೆ ಟೆನ್ಷನ್ ಹಾಕ್ಬಿಡ್ದಾಗ ಅಷ್ಟೇ ನಂಗೆ ಟೆನ್ಷನ್ ಬಂದ್ಬಿಟ್ಟು ಬಿ ಪಿ ರೈಸ್ ಆಗ್ಬಿಟ್ರೆ ಏನೇನು ಆಯ್ತದೋ ಗೊತ್ತಿಲ್ಲ ಏನೆಲ್ಲ ಮಾಡ್ತೀಗ ನೀನು ನನ್ನ ಮೇಲೆ ರೊಯ್ಚಾಗಿ ಮಾತಾಡ್ತೀಗಲ್ಲ ನಾನು ಏನು ಅನ್ಕೊಬಿಟ್ಟಿದ್ದೀಗಲ್ಲ ನಾನೇನು ಸುಮ್ಮನೆ ಬಿಟ್ಟನಿಲ್ಲ ನಾನು ಅಂತಾಗ ರೊಯ್ಚಾಗಿ ಮಾತಾಡ್ಬಿಟ್ಟೆ ಅಂತಂದ್ರೆ ಏನಿಲ್ಲ ಮೊದಲು ನ್ಯಾಯವಾಗಿ ಕುಂತ್ಕೊಂಡು ಮೊದಲು ಹೋಗ್ಬಿಟ್ಟು ಸ್ನಾನಗಿನ ಮಾಡ್ಕೊಂಬಿಟ್ಟು ಬಾಬೋಗು ತಲೆ ಮೇಲೆ ತಣ್ಣೀರು ಹೊಯ್ಕೊಂಬಿಟ್ಟು ಬಾಬೋಗು ಎಲ್ಲ ತಣ್ಣೀರು ಹೊಯ್ಕೊಂಡು ಎಲ್ಲ ಬಡ್ಕೊಂಬಿಟ್ಟು ಬಂದರೆ ಆವಾಗ ನಿಂಗೆ ಕುಡ್ದಿರೋದು ಇಳಿತದೆ ಕುಂತ್ಕೊಂಡು ನಿಧಾನಕ್ಕೆ ಇವನು ಒಂದು ಮಾತಾಡೋಣ ಹೋಗು ಸುಬ್ಕೇನೆ ದಡ್ಡೆ ರೈಚಾಗಿ ಮಾತಾಡಿಸ್ತಿದ್ದೀಗ ಎದ್ಲಾ ಅಯ್ಯಪ್ಪ ನನ್ನ ಹೊಡಿತೀಗೆಲ್ಲ ಡಿಡ್ಡು ಹೊಡಿತೀರಿ ಡಿಬ್ಬಪ್ಪನ ಹೊಡಿತೀರಿ ಹೋಗಲೇ ಲೇ ಬಂಗಾರಿ ನೋಡ್ದೇನೆ ಅಂತ ಅಳಿವಯ್ಯನ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀಗಲ್ಲೇ ನೀನು ಮನೆಗೆ ಅಂತವನು ಕರ್ಕೊಂಬಿಟ್ಟು ಬಂದಿದ್ದೀಗ ಇಲ್ಲ ರೀ ಒಳ್ಳೆನು ಅಂತ ಹೇಳಿದೆ ಇದೇನಾ ಒಳ್ಳೆನು ಅಂತಂದ್ರೆ ನನಗೆ ತೆಗೆದ್ಬಿಟ್ಟು ಕಪಾಳು ಕೊಡ್ದುಬಿಟ್ನಲ್ಲೇ ನನಗೇನೇನಿಯಾ ಅಯ್ಯಪ್ಪ ನನಗೆ ನೋವಾಯ್ತೈತೆ ಬೀಗ್ರೆ ಬೇಜಾರು ಮಾಡ್ಕೋಬೇಡಿ ಬೀಗ್ರೆ ನನ್ನ ಮಗನಿಗೆ ಕುಡ್ದಾಗ ಏನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಗೆಪ್ತಿರಕ್ಕಿಲ್ಲ ನನ್ನ ಗಂಡಂಗೇನೇ ಅವ್ನಿಗೆ ಕುಡ್ದಾಗ ಗೆಪ್ತಿನೇ ಬರೋಕ್ಕಿಲ್ಲ ನೋಡಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಅವ್ನು ಕುಡ್ದಿದ್ದೆಲ್ಲ ಇಳಿದ್ಮೇಲೆ ಅವ್ನಿಗೆ ಏನಾಗೈತೆ ಅಂತಲೂ ಗೊತ್ತಾಗಿಲ್ಲ ಎಲ್ಲ ಸೊರೋಯ್ತಾನೆ ಅವ್ನು ಸಂದಾಕಿರ್ತಾನೆ ನಮ್ಮ ಯಜಮಾನಪ್ಪನು ಹಂಗೇನೆಯಾ ಇವನು ಹಂಗೇನೆಯಾ ಇಬ್ಬರು ಒಂದೇ ಥರನೇನೆಯಾ ಎಲ್ಲ ಆದಮೇಲೆ ಎಲ್ಲ ಸೊರು ಬರ್ತಾರೆ ನೀವೇನು ತಲೆ ಕೆಡ್ಸ್ಕೊಂಡು ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಿನಾ ನಾನು ಇದೀನಿ ನಾನು ನೋಡ್ಕೊತೀನಿ ಎಲ್ಲನೂ ಸರಿನಾ ನೋಡಿ ಹಿಂಗೆ ಹೊಡೆದ ಅಂತ ನೀವು ಫೀಲ್ ಮಾಡ್ಕೋಬೇಡಿ ನನ್ನ ಮಗನಿಗೆ ಒಂದು ಲೋಟ ಮಜ್ಜಿಗೆ ಕುಡಿಸ್ಬಿಟ್ಟು ತಲೆ ಮೇಲೆ ತಣ್ಣೀರು ಒಯ್ದ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ ಕುಂತ್ಕೊಂಡು ನೀವು ಅದು ಏನು ಮಾತಾಡಬೇಕೋ ಮಾತಾಡಿವ್ರಂತೆ ಸರಿನಾ ನೀವು ಹಿಂಗೆಲ್ಲ ಬೇಜಾರು ಮಾಡ್ಕೋಬೇಡಿ ಒಂದು ಏಟ್ ಹೊಡೆದ ಅಂತಂದ್ರೆ ಒಂದೊಂದ್ಕಿಂತ ನನಗೆ ಹೊಡೆದವ್ನು ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ ಲೋಪರ್ ನನ್ನ ಮಗ ಅಪ್ಪನ ಬುದ್ಧಿನೇ ಕೊಲ್ತುಬಿಟ್ಟ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಹೆಂಗೋ ಮದುವೆ ಮಾಡ್ಕೊಂಬಿಟ್ಟು ಬಂದವನೇ ಎರಡರನ್ನ ಬಾಳಿಸ್ಕೊಂಡು ಸಂದಾಕಿರ್ಬೇಕಪ್ಪ ಅನ್ನೋ ಬುದ್ಧಿನೇ ಇಲ್ಲ ಎಂಥದೂ ಇಲ್ಲ 10 ಪೈಸದ ಬುದ್ಧಿನೂ ಇಲ್ಲ ನೋಡು ಎಂಥ ಕೆಲಸ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಮನೆಯಾಳ ಅಂದರೆ ಮನೆಯಾಳ ನನ್ನ ಮಗ ಇವನಿಗೆ ಬುದ್ಧಿ ಹೇಳ್ಬೇಕು ಇಲ್ಲ ಅಂತಂದರೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಸಸ್ಯ ಮನೆಗಿತ್ತಾಳೆ ಹಿಂಗೆ ಆಡ್ತಾ ಇದ್ರೆ ಯಪ್ಪ ಅಪ್ಪ ನೋವಾಯ್ತ ಶಾನೆ ಸುಮ್ ಕೂತ್ಕೊಳ್ಳಮ್ಮ ಎಂತವ್ನು ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ಉಪ್ಪಿರುತ್ತಿ ಅಂತ ನೀವು ಮದುವೆ ಮಾಡ್ಕೊಳ್ಳೋದು ನಾವು ಅನ್ಭವಿಸ್ಕೊಳ್ಳೋದು ಇದೊಂದು ಒಳ್ಳೆ ಕಥೆ ಆಗೋಗ್ಬಿಡ್ತಲ್ಲ ಕುಡಿದ್ರೆ ನಿನ್ ಗಂಡ ಹಿಂಗೆಲ್ಲ ಆಡ್ತಾನೆ ಅಂದ್ರೆ ನನಗೆ ಹೊಡೆದವನೇ ಅಂದ್ರೆ ನೀನು ಬಿಟ್ಬಿಡ್ತಾನ ಇದೆಲ್ಲ ಬೇಕಿತ್ತಾ ನಾನು ಹೆಂಗೋ ಒಳ್ಳೆ ಹುಡುಗನ ಬಿಟ್ಬಿಟ್ಟು ಮದುವೆ ಮಾಡ್ತಾ ಇದ್ದೆ ಕೇಳಲೇ ಇಲ್ವಲ್ಲೇ ನೀನಂತೂ ಏನು ಹೇಳ್ದಂಗೆ ಇವ್ನ ಜೊತೆ ಬುಡ್ಕ ಅಂತ ಓಡೋಗ್ಬಿಟ್ಟೆ ನಿಮ್ಮ ಅಮ್ಮಂಗೆ ಏನಾರ ತಗೊಂಡು ನಿಮ್ಮ ಅಮ್ಮಂಗೆ ಹಾಕ್ತೀನಿ ನಾನು ನಿನಗೆಲ್ಲ ಹಾಕೋದು ನಿಮ್ಮ ಅಮ್ಮಂಗೆ ಹಾಕ್ತೀನಿ ಈ ಇಬ್ರು ಹೆಣ್ಮಕ್ಳದು ಹಿಂಗೆ ಆಗೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಲೋಪರು ಏನೇ ಬಂಗಾರಿ ಇಂಥ ಕೆಲಸನ ಮಾಡೋದು ಇಂಥ ಹಳ್ಳಿ ಮೈಗೆ ಕೊಟ್ಬಿಟ್ಟು ಮದುವೆ ಮಾಡೋದು ಹೇಳ್ದಿದ್ದಂಗೆ ಓಡೋಗ್ಬಿಟ್ಟು ನನ್ನ ಓಡೋಗ್ಬಿಟ್ಟು ಮದುವೆ ಮಾಡಿಸ್ಕೊಂಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ದೀಗಲ್ಲ ಹಿಂಗೆ ಇವನ್ ತಗೊಂಡು ಹಾಕಿ ಹೇಳ್ಬಿಟ್ಟು ಏನೇನೇ ರೀ ನನಗೇನ್ರಿ ಗೊತ್ತಿತ್ತು ಹಿಂಗೆಲ್ಲ ಆಯ್ತದೆ ಅಂತ ಹೇಳ್ಬಿಟ್ಟು ಇವನೆಲ್ಲ ಹಿಂಗೆ ಕುಡಿದು ತೂರಾಡ್ತಾನೆ ಅಂತ ನಂಗೇನು ಗೊತ್ತಿತ್ತಾ ಅಲ್ಲಿದ್ದಾಗ ಒಂದು ದಿನಕ್ಕೂ ತೂರಾಡ್ದದ್ದು ನಾನು ಕಾಣೆ ರೀ ಇವನು ಬಂದಾಗ ಒಂದೇ ಒಂದಿನ ಕುಡ್ದವನೆ ಅಂತ ಅನ್ನಿಸ್ತದೆ ರೀ ಆ ಮಗಳನ್ನ ಆಫ್ರಿಕಾ ಕಳ್ಸಿದ್ರೆ ಎಲ್ಲ ಸೊರೈತದೆ ಅಂತ ಅನ್ನಿಸ್ತದೆ ಫಸ್ಟು ಮಗಳನ್ನ ಆಫ್ರಿಕಾ ಕಳ್ಸೋಣ ಸುಮ್ಕಿರ್ರಿ ಆಫ್ರಿಕಾಗೆಲ್ಲ ಹೋದ್ಮೇಲೆ ಅವ್ರ ಪಾಡ್ಗೆ ಅವ್ರು ಹೆಂಗೋ ಇದ್ಬಿಡ್ತಾರೆ ಅವಾಗ ಏನು ತಾಪತ್ರ ಇರೋಕ್ಕಿಲ್ಲ ನಾನು ಅಷ್ಟೇ ಅಲ್ವೇನ್ರಿ ಆಫ್ರಿಕಾ ವಿಸಿದಾಗೆ ತಾನೇ ನಾನು ಸುಮ್ಮನೆ ಒಪ್ಕೊಂಡಿದ್ದು ಮಗಳೇನಿ ಹಳೆ ಮನೆಗೆ ಇರಬೇಕಾ ಅವಳಿ ಮೈಂದು ಕುಡ್ದಿರೋದೆಲ್ಲ ಇಳಿಲಿ ಸುಮ್ಮನಿರಿ ಕುಡ್ದಿರೋದೆಲ್ಲ ಇಳಿದ್ಮೇಲೆ
ನಾನು ಕುಂತ್ಕೊಂಡು ಮಾತಾಡ್ತೀನಿ. ಈಗ ಬೇರೆ 18 ಲಕ್ಷ ರೂಪಾಯಿ ಬೇರೆ ಪೊದ್ದಿ ಕೊಡಬೇಕು. ಹೆಂಗನ ಮಾಡ್ಬಿಟ್ಟು 18 ಲಕ್ಷ ರೂಪಾಯಿನ ಇಸ್ಕೊಂಡು ಆ ಪೊದ್ದಿ ಕೊಟ್ಬಿಟ್ಟು ಆಮೇಲೆ ಯಾರ ತಗನ ಇಸ್ಕೋಬೇಕು. ಇನ್ನು ಇಬ್ಬರು ಹೆಣ್ಮಕ್ಳು ತಗೊಂಡು ಹುಟ್ಟಾಕಿಲ್ಲ ಅಂತ ಗೊತ್ತಾಯ್ತಾ. ಇನ್ನು ಅವಳಿಗೆ ಅರ್ಧ ಕೆಜಿ ಬಂಗಾರ ಕೊಟ್ಟು ಕಳಿಸ್ಲಿಲ್ಲ ಅಂದ್ರೆ ಅವ್ರ ಅತ್ತೆ ಮನೆಗೆ ಬಿಟ್ಕೊಳಕ್ಕಿಲ್ಲ. ಇವಳು ಬಾಳ್ ನೋಡಿದ್ರೆ ಹಿಂಗೆ ಏನು ಮಾಡೋಕ್ಕಾಯ್ತದೆ ಹೇಳಿ. ಹಾಂ ನೋಡಿ 18 ಲಕ್ಷ ರೂಪಾಯಿ ಹೆಂಗನ ಮಾಡಿ ಅರೇಂಜ್ ಮಾಡಿ ಅಷ್ಟೇನೆ. ಅದೇನು ಕಡಲೆಪುರಿ ನಿಂಗೆ ಕಡಲೆಪುರಿ ಅರೇಂಜ್ ಮಾಡ್ಬೇಕಂತ ಅರೇಂಜ್ ನಾನು ಸಾಯ್ತಾ ಇವ್ ನೀಲಿ ಎಂಥವ್ರು ಕೊಟ್ಬಿಟ್ಟು ಮಾಡ್ಬಿಟ್ಟೆ. ನನಗೆ ಟೆನ್ಷನ್ಗೆ ತಲೆ ಸಿಡ್ದೋಯ್ತೈತೆ. ಅಯ್ಯೋ ಪಾಪ ಅವಳ ರೂಪನ ಜೀವನ ಹಂಗಾಯ್ತು, ಲತನ ಜೀವನ ಹಿಂಗಾಯ್ತು. ಅಯ್ಯೋ ನಮ್ಮ ಹೆಣ್ಮಕ್ಳು ಜೀವನ ಎಲ್ಲ ಹೆಂಗಾಯ್ತಾಯ್ತು. ಅಯ್ಯೋ ನನ್ನ ಮಗನಲ್ಲಿ ನೆಟ್ಗವನು ನೆಟ್ಗಿಲ್ವೋ ನಾಕಾಣೆ. ಹಾಂ ಅಯ್ಯೋ ಬುಡತ್ತಾಗೆ ನನಗೆ ತಲೆ ಕೆಟ್ಟಿದ್ದು ಗೊಬ್ಬರಾಗೋಗ್ಬಿಟ್ಟೈತೆ ನನಗಂತೂ. ಹಾಳಾದ ಜೀವನ. ಎಲ್ಲ ಬಂಗಾರಿ ಎಲ್ಲ ನಿನ್ನಿಂದನೇ ನೀ ಆಗಿದ್ದು. ನೀನೇ ಇಷ್ಟಕ್ಕೆಲ್ಲ ಕಾರಣ. ಅಯ್ಯೋ 18 ಲಕ್ಷ ದುಡ್ಡು ಹೊಂದಿಸ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಹೊಳಿ ಅಂದ್ರು ಕುಡ್ದಿರೋದೆಲ್ಲ ಇಡಲಿ ಇರವ, ನಾನೇ ಹೋಗ್ಬಿಟ್ಟು ಮಾತಾಡ್ತೀನಿ. ಲೇ ನಿನ್ನ ಜೀವನ ನೀನೇ ಕೈಯವರ ಇಚ್ಕೊಂಬಿಟ್ಟು ಸಾಯಿಸ್ಬಿಟ್ಟಲ್ಲ ನೀನೇ ಜೀವನವ. ನಿನ್ಗೇನು ಬಂದೈತೆ ನಿಂಗೆ ದೊಡ್ಡಪ್ಪತ್ತು ದೊಡ್ಡ ರೋಗ. ನಿನಗೆ ನಿಂಗೇನು ಅನ್ಸಕ್ಕಿಲ್ವಾ ಇಂಥ ಕೆಲಸ ಮಾಡೋದು? ನಿಂಗೆ ಏನೇ ಬಂದಿರೋದು ನಿಂಗೆ ದೊಡ್ಡ ರೋಗ. ನಿನಗೆ ಎಂಥ ಕೆಲಸ ಮಾಡ್ಬಿಟ್ಟೆ ನೀನಂತೂ. ಹಾಂ ಅಲ್ಲಿ ನೋಡಿ ಈಗ ನಿಮ್ಮ ಅಕ್ಕನ ಜೀವನ ನೋಡಿದ್ರೆ ಅದೇನೋ ಅರ್ಧ ಕೆಜಿ ಬಂಗಾರ ಕೊಡಕೊಂಟ ಸೊರೋಗಕ್ಕಿಲ್ಲ. ನೀನು ನೋಡಿದ್ರೆ ಹಿಂಗೆ ಏನು ನಡೀತೈತೆ ಎಲ್ಲನೂ ಲೋಪರ್. ನಿನಗೆ ಇನ್ನೂ ಸೀದಿಲ್ಲ ಬೆಂದಿಲ್ಲ. ಎಮ್ಮೆ ಹೊಡ್ಕೊಂಡು ಹೋಗು ಕಳಿಸ್ಬೇಕಾರೆ ನೀ ಅರ್ಥ ಮಾಡ್ಕೋಬೇಕಿತ್ತು. ನೋಡು ಆಫ್ರಿಕಾಗೆ ಹೋಗಿದ್ರೆ ಹೋಗು, ಇಲ್ಲ ಅಂದರೆ ಇಲ್ಲೇ ಸಾಯ್ಬೇಕಾಯ್ತದೆ. ಊರಿಗೆ ಬಂದರೆ ಪೊದ್ದಿತ್ತಾಗ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ. ನಿಂಗೆ ಎಷ್ಟು ಹೇಳಬೇಕು ನಿಂಗೆ ಅರ್ಥ ಮಾಡ್ಕೊಳಕ್ಕಿಲ್ಲ ನೀನು. ಅಮ್ಮ ಇರಮ್ಮ ನನ್ನ ಗಂಡಂಗೆ ಮಜ್ಜಿಗೆ ಕುಡಿಸ್ಬಿಟ್ಟು ತಣ್ಣೀರಾಗ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ. ಅವ್ರು ಚೆನ್ನಾಗಿದ್ದಾಗ ಚೆನ್ನಾಗಿ ಮಾತಾಡ್ತಾರೆ ಕಣಮ್ಮ. ನಿಜವಾಗೂ ಅವ್ರ ಅಪ್ಪನೂ ಹಂಗೇನೇ ಇವರು ಹಂಗೆ ಅನ್ನಿಸ್ತದೆ. ಇರಿ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಆಫ್ರಿಕಾಗೆ ಹೋದ್ಮೇಲೆ ಇದೆಲ್ಲ ಟೆನ್ಷನ್ ಇರೋಕ್ಕಿಲ್ಲ ಕಣಮ್ಮ. ಅಲ್ಲಿ ಏನು ಕುಡಿದಿದ್ದಂಗೆ ನಾನು ನೋಡ್ಕೊತೀನಿ ಕಣಮ್ಮ, ಸರಿನಾ? ಇಷ್ಟಪಟ್ಬಿಟ್ಟೆ ಮದುವೆ ಮಾಡ್ಕೊಂಡ್ರದು. ತಿರ್ಗಾ ಪೊದ್ದಿ ಅವ್ರ ಮುಂದೆ ಎಲ್ಲ ನಾನು 4 ಕಾಸು ಮರ್ಯಾದೆ ಇರೋಕ್ಕಿಲ್ಲ, ಮರ್ಯಾದೆ ಹೊಂಟೋಗ್ಬಿಡ್ತದೆ ಕಣಮ್ಮ. ನಾನು ಹೋಗಿ ನನ್ನ ಗಂಡನ್ನ ಇದು ಮಾಡಿ ಕರ್ಕೊಬರ್ತೀನಿ ಇರು. ನನಗಂತೂ ಏನು ಮಾಡ್ಬೇಕು, ಇಬ್ಬರು ಹೆಣ್ಮಕ್ಳು ಜೀವನ ಹಿಂಗಾಗೋಯ್ತಲ್ಲ. ಈ ರೂಪಂಗೆ ಹೆಂಗನ ಮಾಡಿ ಅರ್ಧ ಕೆಜಿ ಬಂಗಾರ ಕೊಟ್ಬಿಟ್ರೆ ರೂಪನ ಜೀವನ ಸೊರೈತದೆ. ಇವಳು ಜೀವನ ಏನಪ್ಪ ಮಾಡೋದು? ರೂಪನ ಹೆಂಗೋ ಕೋಟ್ಯಾಧೀಶರು ಮನೆಗವಳೆ. ಒಳ್ಳೊಳ್ಳೊಳ್ಳೆ ದುಡ್ಡು ಕಾಸು ಕಾರು ಎಲ್ಲ ಐತೆ. ಅವಳ ಜೀವನ ಹೆಂಗೋ ನೆಟ್ಟಗಾಯ್ತದೆ. ಇವಳ ಜೀವನಕ್ಕೆ ಏನು ಮಾಡೋದಪ್ಪ? ಇವ್ನು ನೋಡ್ರೆ ಇಂಥ ಬಣ್ಣನ ಮಗ. ಏನು ಮಾಡೋದು ಏನು ಕಥೆಯೋ ಶಿವನೇ, ನೀನೇ ನೋಡ್ಕೋಬೇಕಪ್ಪ.